ಗೀತಾ ಮಹಾತ್ಮೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಂಚಲವಾದ ಮನಸ್ಸನ್ನೂ ಸಹ ನಿಗ್ರಹಿಸಬಹುದೆಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಎಂದು ಭಗವಾನ್ ಶ್ರೀಕೃಷ್ಣನು ಲೋಕಕ್ಕೆ ಸಾರಿದ್ದಾನೆ. ಮನಸ್ಸು ಶರಕ್ಕಿಂತಲೂ ಬಹುಗುಣಿತ ವೇಗದಲ್ಲಿ ಚಲಿಸುತ್ತದೆ. ಈ ಚಲನೆಗೆ ದಿಕ್ಕು ದೆಸೆಗಳ ಪರಿಮಿತಿ ಎಂಬುದೇ ಇಲ್ಲ. ಅಪರಿಮಿತ ವೇಗವು ಜೀವನದಲ್ಲಿ ಅಪಘಾತಗಳಿಗೆ ಕಾರಣವಾಗುತ್ತದೆ. ಷಡ್ವೈರಿಗಳ ದಾಸರಾಗಿರುವುದು, ಚಿತ್ತದಲ್ಲಿ ವಿತ್ತಾರ್ಜನೆಯ ತುಡಿತ, ನಾಮ ಪ್ರಸಿದ್ಧಿಯ ಅಮಿತ ಬಯಕೆ, ಸತ್ಸಂಗಗಳಿಂದ ದೂರವಿರುವುದು, ಜಾಲತಾಣಗಳ ಅತೀವ ಸೆಳೆತ ಮೊದಲಾದವು ಮನಸ್ಸಿನ ಚಂಚಲತೆಯ ಮೂಲಗಳು. ಇವುಗಳೆಲ್ಲವುಗಳ ಬಗ್ಗೆ ವೈರಾಗ್ಯವಿದ್ದಾಗ ಮನಸ್ಸು ಡೋಲಾಯಮಾನಗೊಳ್ಳುತ್ತಿರದು. ನಿರಂತರವಾಗಿ ಸದಭಿರುಚಿಯ ಹವ್ಯಾಸಗಳಲ್ಲಿಯೇ ತೊಡಗುವುದು, ಪರಿಶ್ರಮದ ದುಡಿಮೆಯಿಂದಲೇ ಮನಸ್ಸು ಮತ್ತು ದೇಹಕ್ಕೆ ರಂಜನೆಗಳನ್ನು ನೀಡುವ ಸಂತೃಪ್ತ ಭಾವ, ಸಜ್ಜನರ ಸಹವಾಸ, ಸದ್ಗ್ರಂಥಗಳ ವಾಚನ, ಹೊಸ ಹೊಸ ವಿಚಾರ ಅಥವಾ ಕಾರ್ಯಗಳ ಕಲಿಕೆಗೂ ದೈನಂದಿನ ದಿನಚರಿಯಲ್ಲಿ ಸಮಯ ಮೀಸಲಿರಿಸುವುದು ಮೊದಲಾದ ಹಲವು ಅಂಶಗಳು ನಮ್ಮ ಜೀವನದ ಮುಖ್ಯ ತತ್ವವಾದಾಗ ಮನೋನಿಗ್ರಹ ಸಾಧ್ಯವಾಗಿ ಅದು ಏಕಾಗ್ರವಾಗುತ್ತದೆ ಮತ್ತು ಸ್ಥಿರವಾಗುತ್ತದೆ. ಮನಸ್ಸು ನಿರಾಳಗೊಳ್ಳುತ್ತಿದ್ದಂತೆಯೇ ಜೀವನವು ಭಗವನ್ಮಯಗೊಂಡು ಪ್ರಪಂಚಕ್ಕೆ ಆದರ್ಶವಾಗುತ್ತದೆ, ಅನುಕರಣೀಯವೂ ಆಗುತ್ತದೆ. ಬದುಕಿನಲ್ಲಿ ಜಾರದಂತೆ ನಿಯಂತ್ರಿಸಲು ಮನಸ್ಸನ್ನೇ ಸಮೃದ್ಧಗೊಳಿಸಬೇಕಾಗುತ್ತದೆ. ಮನೋಧಾವತಿ ಸರ್ವತ್ರ ಮದೋನ್ಮತ್ತ ಗಜೇಂದ್ರವತ್ ಜ್ಞಾನಾಂಕುಶ ಸಮಃ ಬುದ್ಧಿ ತಸ್ಯ ನಿಶ್ಚಲತೆ ಮನಃ ಎಂಬಂತೆ ಜ್ಞಾನ ವಿಕಾಸದಿಂದಲೇ ಚಂಚಲ ಮನಸ್ಸಿಗೆ ಕಡಿವಾಣವಾಗುತ್ತದೆ. ಜ್ಞಾನವೆಂದರೆ ಕೇವಲ ಓದು ಬರಹವಲ್ಲ. ಪ್ರತಿ ಕ್ಷಣವೂ ಅರಿವಿನೊಂದಿಗೆ ಮನಸ್ಸು ಸಂಸ್ಕರಣೆಗೊಳ್ಳುತ್ತಾ ಸಮೃದ್ಧಿಯಾಗುತ್ತಿರಬೇಕು. ಇದರಿಂದ ಮನಸ್ಸು ಪ್ರಫುಲ್ಲಿತವಾಗುವುದಲ್ಲದೆ ನಿಯಂತ್ರಣಕ್ಕೂ ಬರುತ್ತಿರುತ್ತದೆ. ದೇಹೋ ದೇವಾಲಯಃ ಮನಃ ದೇವಮಂಟಪಂ ಎಂಬ ಪ್ರಾಜ್ಞತೆ ನಿರಂತರ ಮನೋವಾಕ್ಕಾಯಗಳಲ್ಲಿ ಶುದ್ಧಿಯ ಸಂರಕ್ಷಣೆ, ಪೂಜೆ, ಧ್ಯಾನ, ಪಾರಾಯಣಗಳು ಮನಸ್ಸಿನ ಚಂಚಲತೆಯನ್ನು ನಿಸ್ಸಂಶಯವಾಗಿ ನಿಗ್ರಹಿಸುತ್ತವೆ. ಹರಿ ಓಂ.